ದಾರದಲ್ಲಿ ಹೋಗ್ತಾ ನಾವು ಭಗವಂತ ನೆನಪಿನಲ್ಲಿ ಆತ್ಮ ಹಾಕಿ ಭಗವಂತನ ನೆನಪಿನಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಮತ್ತು ಭಗವಂತನಿಗೆ ಭೋಗ ಇಟ್ಟು ನಾವು ಬೇರೆ ಯಾರು ಮಾಡಿದ್ರು ತಿನ್ನೋದಿಲ್ಲ ಅಂತ ಒಂದು ಬಾಬಾ ಒಂದರಲ್ಲಿ ವಿಶೇಷತೆ ತುಂಬಿಸಿದ್ದಾರೆ. ಹಾಗಾಗಿ ನಾವೇ ಆ ಅಡುಗೆ ಊಟ ಮಾಡಿದರೆ ನಾವೇ ಪರಿಸ್ಥಿತಿಗಳಾಗಿ ನಾವೇ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗದಲ್ಲಿ ಬರ್ತೇವೆ ಅಂತ. ಅದಕ್ಕೆ ನೋಡಿ, ತಾಯಿ ಅಡುಗೆ ಮಾಡಿ ಹಾಕಿದ್ದಾಳೆ, ಅದು ಯಾರದ್ದೋ ನೆನಪಿನಲ್ಲಿ ಇಳಿಯುವ ಕಲೆಯಲ್ಲಿ ಬಂದೇವೆ. ಏನೋ ಒಂದು ಹೋಮ ತಪ್ಪ ಅಂತ ಮಾಡಿ ಪ್ರಸಾದ ತಿಂದಿದ್ದೇವೆ, ಅದು ಇಳಿಯುವ ಕಲೆ. ಮನೆಯಲ್ಲಿ ಅಡುಗೆ ಮಾಡೋರು ಹಾಕೊಂಡಾಗ ಅವರು ಏನೋ ನೆನಪು ಮಾಡಿ ಮತ್ತೆ ನಾವು ಇಳಿಯುವ ಕಲೆಯಲ್ಲೇ ಬಂದಿದ್ದೇವೆ. ಅದಕ್ಕೆ ಭಗವಂತ ಹೇಳ್ತೀರಿ, ಯಾರೇ ನೆನಪನ್ನೇ ನೀವೀಗ ಆತ್ಮಾಗಿ ಪರಮಾತ್ಮ ನೆನಪು ಮಾಡಿದಾಗ ನೀವು ನಾಳೆ ಬರುವಂಥ ಸ್ವರ್ಗಕ್ಕೆ ಮಾಲೀಕರು ಅಂತಾರಲ್ವ, ಗೊತ್ತಾಯ್ತಲ್ವಾ? ಮತ್ತೆ ಬಾಬಾ ಏನಾದ್ರು ಮಕ್ಕಳೇ, ನೀವೀಗ ಯಾರೋ ಒಬ್ರು ದೋಸ್ತಿ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಬರ್ತೀರಿ, ಬಂದು ಮುಖ ತೊಳೆದು ಊಟಕ್ಕೆ ಹೋಗ್ಬಿಡ್ತೀರಿ. ಅಕಸ್ಮಾತ್ ಅವ್ರು ಸತ್ತೋದ್ರೆ ಮತ್ತೆ ಹೋಗ್ತೀರಿ. ಬಂದವರು ಹಾಗೆ ಮಾಡ್ತಾರೆ, ಇಲ್ಲ ಸ್ನಾನ ಮಾಡಿ ಒದ್ದೆ ಬಟ್ಟೆ ಮಾಡಿ ಬೇರೆ ಬಟ್ಟೆ ಹಾಕ್ಕೊಂಡು ಊಟ. ಹಾಗೆಯೇ ಸತ್ತದ ತಿಂದರೆ ಸೂರ್ಯವಂಶದಲ್ಲಿ ದೇವತೆಗಳು ಆಗಲಿಕ್ಕಿಲ್ಲ. ನಿಮ್ಮ ಆಹಾರವನ್ನು ನಾವೇನಾದ್ರು ತಿನ್ನಬೇಡಿ, ಇದು ಮಾಡಬೇಡಿ ಏನು ಹೇಳೋದು ನಿಮಗೆ ಬಿಟ್ಟು 100% ಏನು ಮಾಡಬೇಕು ಇವತ್ತಿನಿಂದ ಅಂದರೆ ಸ್ಟಾಪ್ ಅಂತ ನಿಮಗೆ ಅಭಿಮಾನದಲ್ಲಿ ಮಾಡಿರೋದೇ ಸ್ಟಾಪ್. ದೇಹಾಭಿಮಾನದಲ್ಲಿ ಮಾಡಿರೋದು ಅಡುಗೆ ಸ್ಟಾಪ್.